ಅಲ್ಲ ಇಷ್ಟೊಂದು ಪರ್ಫೆಕ್ಟ್ ಆಗಿ ಗಿಫ್ಟ್ಗಳು ಕೊಡ್ತಾರಲ್ಲ ಬಟ್ಟೆ ವಿಚಾರದಲ್ಲಿ, ಅದು ಹೆಂಗು ಫಾಲೋ ಮಾಡ್ತಾರೆ ಅಂತ. ಬಿಕಾಸ್ ಯಾಕಂತಂದ್ರೆ ಇವಾಗ ನಮ್ಮ ಫ್ರೆಂಡ್ಸ್ ತಗೋಬೇಕು ಅಂದ್ರೆ ಒಂದು ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಹೌದು. ಮಾಡ್ತಿರ್ತೀವಿ. ಇನ್ನು ಯಾವ ರೇಂಜಿಗೆ ನಿಮಗೆ ನಿಮ್ಮ ಫ್ಯಾನ್ಸ್ಗಳು ಫಾಲೋ ಮಾಡ್ತಿರಬಹುದು ಅಂತ. ನಿಮ್ಗೆ ಗೊತ್ತಾ, ನನಗೆ ನನ್ನ ನಂಬರ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮ ಅಮ್ಮನ ನಂಬರ್ ಅವ್ರಿಗೆ ಸಿಕ್ಕಿದೆ, ಹೆಂಗೆ ಸಿಕ್ಕಿದೆ ಅಂತ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ ನಂಗದು. ನಾಳೆ ದಿನ ಹೋಗಿ ನಿಮ್ಮ ಅಸಿಸ್ಟೆಂಟ್ಗಳು ಹಾಕ್ಬಿಡಿ, ಯಾರೋ ಅವರೇ ಕೊಟ್ಟಿರ್ತಾರೆ. ಅದು ಹಂಗೆ ಆಗಿರೋದು ಆ್ಯಕ್ಚುಲಿ. ಅಂದರೆ ಶೂಟಿಂಗ್ ಸೆಟ್ಟಲ್ಲಿ ಒಂದು ಯಾರ್ಯಾರು ವರ್ಕ್ ಮಾಡ್ತಿರ್ತಾರೋ ಅವ್ರ ಕಡೆಯಿಂದನೇ ನಂಬರ್ ಸಿಗೋದದು. ಇಲ್ಲ ಮ್ಯಾನೇಜರಿಂದ, ಇಲ್ಲ ಅಂತಂದರೆ ಸೆಟ್ ಹುಡುಗರು ಅವರು ಇವ್ರ ಕಡೆಯಿಂದ ಹೆಂಗಾರು ಸಿಕ್ಬಿಡುತ್ತೆ. ಆಮೇಲೆ ನಾವು ಎಲ್ಲರೂ ಒಂದು, ಆಮೇಲೆ ಡ್ರೈವರ್ಗಳೆಲ್ಲ ಇರ್ತಾರೆ, ನಮ್ಗೆ ಪಿಕ್ ಮಾಡಕ್ಕೆ ಬಂದಿರ್ತಾರೆ, ಅದಂಗೆ ಸಿಕ್ಬಿಟ್ಟಿರುತ್ತೆ. ಆಮೇಲೆ ಸೆಟ್ಟಿಗೆ ಬರ್ತಾರಲ್ಲ ಅವ್ರು ಮೀಟ್ ಮಾಡೋಕ್ಕೆ ಅಂದ್ಬಿಟ್ಟು ಅವ್ರ ನಂಬರ್ ಕೊಡಿ ಅಂದ್ಬಿಟ್ಟು ಹೆಂಗಾರು ಮಾಡಿ ಇಸ್ಕೋತಾರೆ. ಏನೇನೋ ಆಗಿದೆ, ದುಡ್ಡೆಲ್ಲ ಕೊಟ್ಟು ಇಸ್ಕೊಂಡಿರೋದೆಲ್ಲ ಸೀನ್ಗಳು ಕೇಳಿದ್ದೀನಿ ಅಲ್ಲಿ. ನಿಮ್ಮ ನಂಬರ್ ನಂಬರ್ ಇಸ್ಕೊಳಕ್ಕೆ ದುಡ್ಡೆಲ್ಲ ಕೊಟ್ಟು ಇಸ್ಕೊಂಡಿದ್ದಾರೆ ಅಸಿಸ್ಟೆಂಟ್ ಹುಡುಗರ ಹತ್ರ, ಅವ್ರ ಹತ್ರ ಅಂತೆಲ್ಲ ಕೇಳಿದ್ದೀನಿ. ಬೈದು ಇದೀನಿ ಅದಕ್ಕೆ ನಾನು, ಹಂಗೆಲ್ಲ ಮಾಡಬೇಡಿ, ಈ ಥರ ಮಿಸ್ಯೂಸ್ ಮಾಡಬೇಡಿ ಅಂತ ಅಂದ್ಬಿಟ್ಟು. ಸೊ ಹಂಗೆಲ್ಲ ಹಂಗೆ ಹೊಟ್ಟೋಗ್ಬಿಟ್ಟಿದೆ ಅದು. ಆಮೇಲೆ ನಮ್ಮ ಅಮ್ಮನ ನಂಬರ್ ಹೆಂಗೆ ಪಾಸ್ ಆಯಿತು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಆಮೇಲೆ ನಮ್ಮ ಮನೆ ಅಡ್ರೆಸ್ಸು ಅದೊಂದು ಗೊತ್ತಾಗಿದೆ. ನಮ್ಮ ಮನೆ ಅಡ್ರೆಸ್ಗೆ ಕಳಿಸ್ತಾರೆ. ಅದು ಮೋಸ್ಟ್ಲಿ ನಾನು ಅನ್ಕೊಂಡು ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಹೆಂಗೋ ತಿಳ್ಕೊಂಡ್ರೇನೋ ಅಂತ ನಾನು ತಿಳ್ಕೊಂಡು, ಅಲ್ಲ ಹಂಗಂಗೆ ಸ್ಪ್ರೆಡ್ ಆಗಿ, ಆಮೇಲೆ ಅವ್ರು ಬಂದು ಮೀಟ್ ಆದಾಗ ನನಗೆ ಕೆಲವ್ರು ಬಂದು ನಂಬರ್ ಕೇಳ್ತಾರೆ, ಟಚಲ್ಲಿ ಇರಬೇಕು ಹಂಗೆ ಅಂತ. ನಂಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ಒಂದೇ ಹೇಳೋದು, ಅಂದರೆ ಜಾಸ್ತಿ ನಾನು ಫೋನಲ್ಲಿ ಮಾತಾಡದೇ ಇರ್ಬೋದು, ಬೇಜಾರು ಮಾಡ್ಕೋಬೇಡಿ, ಬಟ್ ಡೆಫಿನೆಟ್ಲಿ ಇದು ನನ್ನ ಒಂದು ಟಚಲ್ಲಿ ಇರ್ತೀನಿ, ಆವಾಗ ಮಾತಾಡೋಣ ಅಂತ ಹೇಳಿರ್ತೀನಿ. ಹಂಗಾಗಿ ಅದು ಒಂಥರ ನಂಬರ್ ಫುಲ್ ಸ್ಪ್ರೆಡ್ ಆಗೋಗಿ, ಆ್ಯಂಡ್ ಅದೇ ನನ್ನ ಬಟ್ಟೆ ಸೈಜ್ಗಳು ಗೊತ್ತು, ನನ್ನ ವೇಸ್ಟ್ ಸೈಜು ಗೊತ್ತು, ಇದು ಶೂ ಸೈಜು ಗೊತ್ತು. ಸೊ ಅದು ಹೆಂಗೋ ಅದು ಹೋಗಿ ಕನೆಕ್ಟ್ ಆಗಿ ಈ ಥರ ಪರ್ಫೆಕ್ಟಾಗಿ ಕಳಿಸ್ತಾರೆ. ತುಂಬ ಗಿಫ್ಟ್ಗಳು ಬಂದಿದೆ. ತುಂಬ ಲಕ್ಕಿ ನಾನು ಅದರಲ್ಲಿ ಆ ವಿಷಯದಲ್ಲಿ. ನಾನು ಅದೇ ಅನ್ಕೊಳ್ಳೋದು, ಈ ಗುಪ್ಪೆಡಂತ ಮನ್ಸು ಏನಾದ್ರು ಸಿನಿಮಾ ಆಗೋಗಿದ್ರೆ ಇನ್ನೊಂದು 10 ವರ್ಷ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಸಿಕ್ಬಿಡ್ತಿತ್ತಲ್ಲ ಅಂತ ಅನ್ಕೋತಾ ಇರ್ತೀನಿ. ಎಸ್, ಗಿಫ್ಟ್ಗಳ ಜೊತೆಗೆ ಅಷ್ಟೇ ಪ್ರಪೋಸಲ್ಸ್ಗಳು ಬಂದಿರಲ್ಲ. ಪ್ರಪೋಸಲ್ಸ್ಗಳು ಬಂದಿದೆ. ಹೇಳಿ, ಈಗ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳೋದಾದ್ರೆ. ಲವ್ ಸ್ಟೋರಿ ಎಲ್ಲ ಆ ಟೈಮಲ್ಲೆಲ್ಲ ಮುಗ್ದೋಯ್ತು, ಕಾಲೇಜ್ ಟೈಮಲ್ಲೆಲ್ಲ. ಹೇಳಿ, ಅದೇ ಬೇಕು ನಮಗೆ, ಮುಗ್ದಿರೋದೇ ಬೇಕು. ಅದೇ ಎಲ್ಲ ಕಾಲೇಜ್ ಟೈಮಲ್ಲಿ ಮಾಮೂಲಿ ಎಲ್ಲ ಓಡಾಡಿರ್ತಾರಲ್ಲ, ನೀವು ಮಾಡದೇ ಇರೋದ? ಮಾಡಿಲ್ಲ. ಸೊ ಅದೇ ಕಾಲೇಜ್ ಟೈಮಲ್ಲೆಲ್ಲ ಅಷ್ಟೇ. ಅದಾದ್ಮೇಲಿಂದ ನಾನು ಕೆರಿಯರ್ನೇ ತುಂಬ ಸೀರಿಯಸ್ ಆಗಿ ತೊಗೊಂಡೆ. ಅದೊಂಥರ ಇನ್ನೂ ಅದು ಒಂದು ಟೈಮ್ಗೆ ಎಲ್ಲರಿಗೂ ಆಸೆಗಳಿರುತ್ತೆ. ಈ ಲವ್ ಮಾಡಿ, ನಾನು ಮುಂಚೆ ಹಂಗೆ ಅಂದ್ಕೊಂಡಿದ್ದೆ, ಜೀವನ ಅಂದ್ರೆ ಏನು ಅಂದ್ಕೊಂಡಿದ್ದೆ ಅಂತಂದರೆ, ಕಾಲೇಜೆಲ್ಲ ಮುಗಿತಿರಂಗೆ ಕಾಲೇಜ್ ಟೈಮಲ್ಲಿ ಫುಲ್ ಲವ್ ಮಾಡಬೇಕು, ಆಮೇಲೆ ಒಂದು ಕೆಲಸ ಸಿಗುತ್ತೆ, ಕೆಲಸ ಸಿಗುತ್ತೋ ಬಿಡುತ್ತೋ ಅದು ನೆಕ್ಸ್ಟು, ಬಟ್ ಒಂದು ಒಳ್ಳೆ ಹುಡುಗಿನ ಮದುವೆ ಆಗಬೇಕು, ಒಂದು ಒಳ್ಳೆ ಲವ್ ಮಾಡಿ ಮದುವೆ ಆದರೆ ಅದೇ ಜೀವನ, ಅದೇ ಸೂಪರು ಅಂತ ಅಂದ್ಕೊಂಡಿದ್ದೆ. ಬಟ್ ಹೋಗ್ತಾ ಜೀವನ ಹಂಗಿರಲ್ಲ. ಅಂದರೆ ನಾವೇನೋ ಅಂದ್ಕೊಂಡಿರ್ತೀವಿ, ಗಾಡ್ಸ್ ಪ್ಲ್ಯಾನ್ ಬೇರೆ ಇರುತ್ತೆ. ಸೊ ಅದು ಹೋಗ್ತಾ ಅದೊಂಥರ ನನಗೆ ಆ ಥರ ಇದ್ದವನು ತುಂಬ ಕೆರಿಯರ್ ಅಂತ ತುಂಬ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಬಂತು. ಒಂದು ಹಂತಕ್ಕೆ ಹೋಗಿ ಸೆಟ್ಲ್ ಆಗೋವರೆಗೂ ಲವ್ ಮ್ಯಾರೇಜು ಅನ್ನೋದು ಸ್ವಲ್ಪ ಕಷ್ಟ, ಅದು ಈ ಫೀಲ್ಡಲ್ಲಿ ಇರ್ಬೇಕಾದ್ರೆ. ಸೊ ನೋಡೋಣ, ಈ ಸಿನಿಮಾದಿಂದ ನೆಕ್ಸ್ಟು ಎಲ್ಲ ಥರ ಸಕ್ಸಸ್ ಆಗಿ ನಂದು ಅಂತ ಒಂದು ಸ್ಟ್ಯಾಂಡ್ ತೊಗೊಂಡ್ಮೇಲೆ ಲವ್ ಮ್ಯಾರೇಜು ಎಲ್ಲ ಮುಂದುವರಿಸ್ಬೇಕು. ಎಸ್, ಕ್ರೇಜಿಯಸ್ಟ್ ಪ್ರಪೋಸಲ್ಸ್ ಇವಾಗ ಇನ್ಸ್ಟಾಗ್ರಾಮ್ ಅಂದ ತಕ್ಷಣ ಫ್ಯಾನ್ಸ್ ಮಾತ್ರ ಮಾಡ್ತಿರ್ತಾರೆ, ಅದ್ರ ಜೊತೆ ಒಂದಷ್ಟು ತುಂಬಾನೇ ಹಚ್ಕೊಂಡ್ಬಿಟ್ಟಿರ್ತಾರೆ. ಈ ನೀವು ಹೇಳದಂಗೆ ಈ ಸ್ಟೂಡೆಂಟು ಮತ್ತೆ ಲೆಕ್ಚರರ್ ಅಥವಾ ಇಲ್ಲ ಅಂತಾರೆ ಕಾಲೇಜಲ್ಲಿ ವರ್ಕ್ ಮಾಡೋಂಥವ್ರು, ಆ ಲವ್ ಸ್ಟೋರೀಸ್ ತುಂಬಾ ಕ್ಲಿಕ್ ಆಗುತ್ತೆ. ಬಿಕಾಸ್ ಯಾಕಂತಂದ್ರೆ ಕನೆಕ್ಟಿವಿಟಿ ಆಗ್ಬಿಡ್ತಾರೆ ಎಲ್ಲರೂ ಕೂಡ. ಕರೆಕ್ಟ್. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ತರ ಪ್ರಪೋಸಲ್ಸ್ ಬಂದಿದೆ ಕ್ರೇಜಿ ಆಗಿ ಅಂತ? ಕ್ರೇಜಿ ಅಂದರೆ ತುಂಬ ಪ್ರಪೋಸಲ್ಸ್ಗಳು ಬಂದಿದೆ. ಒಂಥರ ಕೆಲವರೆಲ್ಲ ವಿಡಿಯೋ ಮಾಡಿ ಪ್ರಪೋಸ್ ಮಾಡಿದ್ದಾರೆ. ಆಮೇಲೆ ಒಂದು ಹುಡುಗಿ ಅಂತೂ ಐ ಥಿಂಕ್ US ಅಲ್ಲೋ ಎಲ್ಲೋ ಇದ್ದಿದ್ದವರು. ಅವ್ರು ಹೆಂಗೆ ಅಂತಂದರೆ ಡೈಲಿ ಅವ್ರ ರೊಟೀನ್ ನನ್ನ ಹತ್ರ ಶೇರ್ ಮಾಡ್ತಾ ಇದ್ದಾರೆ. ನಾನು ಮೆಸೇಜ್ ಮಾಡಿ ಓಪನ್ ಮಾಡೇ ಇಲ್ಲ. ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಅಂದರೆ ಆ್ಯಸ್ ಇಫ್ ಐ ಆಮ್ ಅವರ್ ಬಾಯ್ ಫ್ರೆಂಡ್ ಅನ್ನೋ ಥರದಲ್ಲೇ ನನ್ನ ಜೊತೆ ಡೈಲಿ ಕಾನ್ವರ್ಸೇಷನ್. ನಂಗೆ ಕಳ್ಸಿರೋ ಮೆಸೇಜ್ಗಳು ಈ ಥರ ಹಿಂಗಿದೆ, ಹಿಂಗೆ ಮಾಡಿದೆ, ನಿಂದು ಊಟ ಆಯಿತಾ ಅಂದ್ಕೊಳೋದಾಗಲಿ, ನನ್ನ ಡೇ ಹಿಂಗಿತ್ತು, ನಾನು ಇನ್ಸ್ಟಾಗ್ರಾಮ್ ಹಿಂಗೆ ಫಾಲೋ ಮಾಡಿದೆ, ಐ ಥಿಂಕ್ ನಿಂಗೆ ಡೇ ಹಿಂಗಿತ್ತು ಅನಿಸುತ್ತೆ, ಮೋಸ್ಟ್ಲಿ ನಾನು ಹಿಂಗೆಲ್ಲ ನೆನೆಸ್ಕೊತಾ ಇದೆಯಾ ಅನಿಸುತ್ತೆ, ನನಗೂ ನಿನ್ನ ನೆನಪಾಗ್ತಾ ಇದೆ, ಇಲ್ಲಿ ಸ್ನೋ ಬೀಳ್ತಿದೆ, ನಿನಗೆ ಅಲ್ಲೇನೋ ಮಳೆ ಬೀಳ್ತಿದ್ಯಾ, ಆ ಥರ ಒಂಥರ ವಿಚಿತ್ರವಾಗಿ ಒಂಥರ ಹೆಂಗೆ ಕನೆಕ್ಟ್ ಆಗಿದ್ರು ಅಂದರೆ ಲಿಟ್ರಲಿ ನಾನು ಅವ್ರ ಹತ್ರ ಒಂದು ರಿಪ್ಲೈನೂ ಮಾಡಿಲ್ಲ ಅಥವಾ ಮೆಸೇಜ್ ತೆಗೆದು ನೋಡಿಲ್ಲ. ಅದು ನಾನು ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಒಂದು 7 months ಮೇಲಿತ್ತು. ರೆಗ್ಯುಲರ್ ಆಗಿ ಮಾಡಿದ್ರು ಅದೇ ಥರ. ಸೊ ಅದು ನಂಗೆ ನೋಡಿದಾಗೆಲ್ಲ ತುಂಬ ಅನ್ಸುತ್ತೆ, ಹಿಂಗೆಲ್ಲ ಕನೆಕ್ಟ್ ಆಗಿದ್ರಾ, ನಾನು ಅವ್ರಿಗೆ ರಿಪ್ಲೈ ಮಾಡಿಲ್ಲ ಅಂತಂದ್ರೂ ಹಿಂಗೆಲ್ಲ ಇದು ಮಾಡಿದ್ರ ಅಂತ. ಮತ್ತು ಇನ್ನೊಂದು, ನಮ್ಮದು ಕಾಲೇಜಲ್ಲೇ ಶೂಟಿಂಗ್ ನಡೀತಾ ಇರ್ತತ್ತಲ್ಲ, ಕಾಲೇಜ್ ಸ್ಟೋರಿ ಅದರಿಂದ ಅಲ್ಲಿ ಸ್ಟೂಡೆಂಟ್ಸ್ಗಳು ಒಂದು ಪ್ರಪೋಸ್ ಮಾಡೋರು, ಸ್ಟೂಡೆಂಟ್ಸ್ಗಳು ಬರೋರು.
ರಿಷಿ ಸರ್ ಬಂದ್ಬಿಟ್ಟು ಕೈ ನಡ್ಗದವ್ರಿಗೆಲ್ಲ. ಅಂದ್ರೆ ನನ್ ಕ್ಯಾರೆಕ್ಟರ್ ಸ್ವಲ್ಪ ಹಂಗಿತ್ತು, ರಗಡ್ ಕ್ಯಾರೆಕ್ಟರ್, ತುಂಬಾ ಆಟಿಟ್ಯೂಡ್ ಹಂಗಿರೋದು. ಹತ್ರ ಬಂದ್ರೆ ನಡ್ಗೋರು, ದೂರದಿಂದ ಒಂಥರ ಕ್ರಶ್ ಆ ಫೀಲಲ್ಲಿ ಮಾತಾಡ್ಸೋದು, ಒಂಥರ ಸರ್ ಇವ್ರ ಹ್ಯಾಂಡ್ಸಮ್ ಹಂಗೆ ಹಿಂಗೆ ಅಂತ ಬಂದು ಹೊಗಳೋರು. ಹತ್ರ ಬಂದ ತಕ್ಷಣ ಕೈ ನಡ್ಗ, ಸೆಲ್ಫಿ ತೆಗೀರಿ ಅಂದ್ರೆ ಹಿಂಗ ಅನ್ನೋರು ಅವರು. ಬಟ್ ಅದಾದ್ಮೇಲೆ ನಾನು ಪರ್ಸ್ನಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ನನ್ನ ಜೊತೆ ಓಕೆ ಇವರು ಒಂಥರ ಕೂಲ್ ಗೋಯಿಂಗ್ ಗೈ ಅಂತ ಅನ್ಕೊಂಡು ಅವಾಗ ಇನ್ನ ಜಾಸ್ತಿ ಕ್ಲೋಸ್ ಆಗಿ ಮಾತಾಡ್ಸಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲಿ ಕಾಲೇಜಲ್ಲಿ ಬಂದು ಪ್ರಪೋಸ್ ಮಾಡೋರು, ಒಬ್ಳು ಹುಡುಗಿ ನೀಲ್ ಡೌನ್ ಮಾಡಿ ರೋಸ್ ಕೊಟ್ಬಿಟ್ಟೋದ್ರು. ಅದಾದ್ಮೇಲೆ ಕ್ರೇಜಿಯೆಸ್ಟ್ ಅಂತಂದ್ರೆ ಇದು ಏನಾಯ್ತು ಅಂದ್ರೆ ಕ್ಲಾಸ್ ಒಳಗಡೆ ಶೂಟ್ ನಡೀತಾ ಇದೆ. ನಾನು ಕ್ಲಾಸ್ ಒಳಗೆ ಹಿಂಗೆ ಎಂಟ್ರಿ ಆಗಬೇಕು, ಕಾರಿಡಾರ್ ಅಲ್ಲಿ ಯಾರು ಇರಬಾರ್ದು, ಯಾರು ಇರಲ್ಲ, ಯಾಕೆಂದ್ರೆ ಕ್ಯಾಮ್ರಾ ಅಲ್ಲಿ ನಾನು ಹಿಂಗೆ ಎಂಟ್ರಿ ಆಗಿದ್ರೆ ಕಾರಿಡಾರ್ ಯಾರು ಇಲ್ಲ, ಎಲ್ಲ ಸೆಟ್ ಹುಡುಗರು, ಎಲ್ಲ ಲೈಟಿಂಗ್ ಎಲ್ಲರೂ ಒಳಗಡೆ ಇದ್ರು, ನಮ್ಮ ಡೈರೆಕ್ಟರ್ ಇಂದ ಎಲ್ಲರೂ ಅಲ್ಲೇ ಇದ್ರು. ನಾನು ಮಾತ್ರ ಹಿಂಗೆ ಎಂಟ್ರಿ ಆಗ್ಬೇಕಿತ್ತು. ಸೊ ಈ ಹೋಲ್ ಕಾರಿಡಾರ್ ಯಾರು ಇಲ್ಲ, ಪಕ್ಕದೆಲ್ಲ ಕ್ಲಾಸ್ ನಡೀತಾ ಇದೆ. ನಮ್ಮ ಕಾಲೇಜು ರಿಯಲ್ ಕಾಲೇಜ್ ಆದ್ರಿಂದ ಅಲ್ಲಿ ಕಾಲೇಜ್ ಟು ಶೂಟು ಆಗೋದು, ಕಾಲೇಜು ಕ್ಲಾಸ್ಗಳು ನಡೀತಾ ಇರ್ತಿತ್ತು. ಒಂದು ಹುಡುಗಿ ಹಿಂಗೆ ಮಾಸ್ಕ್ ಹಾಕೋ ಬಂದ್ಲು, ಮಾಸ್ಕ್ ಕೊರೋನಾ ಟೈಮ್ ಅನ್ಸುತ್ತದು 21-22 ಅಲ್ಲೇನೋ. ಹಿಂಗೆ ಮಾಸ್ಕ್ ಹಾಕೋ ಬಂದು ನಾನು ಹಿಂಗೆ ನಿಂತಿದ್ದೀನಿ, ನಂಗೆ ಆ್ಯಕ್ಷನ್ ನಂದು ಸೆಕೆಂಡ್ ಆ್ಯಕ್ಷನ್ ನನಗೆ ಎಂಟ್ರಿ ಆಗಬೇಕಿತ್ತು, ಅಲ್ಲಿವ್ರಿಗೆ ಸೀನ್ ಶಾರ್ಟ್ ನಡೀತಾ ಇತ್ತು. ನಾನು ಹಿಂಗೆ ವೆಯ್ಟ್ ಮಾಡ್ತಾ ನಿಂತಿದ್ದೀನಿ. ಹಿಂಗೆ ಹಿಂದೆಯಿಂದ ಹಿಂಗೆ ಬಂದರು, ನಾನು ನೋಡಿದಾಗ ಹಿಂದೆಯಿಂದ ಯಾರೋ ಬರ್ತಿದ್ರೆ ಗೊತ್ತಾಯ್ತು, ಸುಮ್ಮನೆ ನಿಂತಿದ್ದೆ. ಹಿಂಗೆ ಬಂದ್ಬಿಟ್ಟು ಹಿಂಗೆ ಮಾಸ್ಕ್ ತೆಗೆದ್ಬಿಟ್ಟು ಇಲ್ಲಿ ಕಿಸ್ ಕೊಟ್ಬಿಟ್ಟು ಹಿಂಗೆ ಹೋಗ್ಬಿಟ್ಟು ಐ ಲವ್ ಯು ಸರ್ ಅಂತ ಅಂದ್ಬಿಟ್ಟು ಓಡ್ಬಿಟ್ಲು. ನಾನು ಫುಲ್ ಮೈ ಬಿಸಿ ಆಗೋಯ್ತು, ನನಗೆ ಏನಾಯ್ತು ಅಂತಾನೆ ಗೊತ್ತಾಗಲ್ಲ 2 ಸೆಕೆಂಡ್. ನಂಗೆ ಹಿಂಗೆ ಏನಾಗ್ತಿದೆ, ಯಾರೋ ನೋಡ್ರ, ಯಾರು ಏನ್ ಅನ್ಕೋತಿದಾರೆ ಏನು ಅಂತಾನು ಗೊತ್ತಾಗ್ಲಿಲ್ಲ. ಆಮೇಲೆ ಆ ಹುಡುಗಿ ಯಾರು ಅಂತಾನು ಗೊತ್ತಾಗ್ಲಿಲ್ಲ ನನಗೆ. ಮಾಸ್ಕ್ ಹಾಕೊಂಡ್ ಬಂತು, ಚೆನ್ನಾಗೇ ಇದ್ರು ಅನ್ಸುತ್ತೆ, ನೋಡಕ್ಕೂ ಆಗ್ಲಿಲ್ಲ. ಹಿಂಗ ಐ ಲವ್ ಯು ಸರ್ ಅನ್ಕೊಂಡು ಓಡೋಗ್ಬಿಟ್ರು. ಆಮೇಲೆ ನಂಗೆ ಅಲ್ಲಿ ಆಕ್ಷನ್ ಬೇರೆ ಇತ್ತಲ್ಲ, ಸೆಕೆಂಡ್ ಆಕ್ಷನ್ಗೆ ಹೋಗ್ಬೇಕಿತ್ತು. ಆಕ್ಷನ್ ಅಂತಂದ್ರು ನಾನು ಹಿಂಗೆ ಹೊಟ್ಟೋದೆ. ಆಮೇಲೆ ಅಲ್ಲಿ ಹೋಗಿ ಆಕ್ಟ್ ಮಾಡ್ತಾ ಇದೀನಿ, ಬಟ್ ನಂಗೆ ಅದೇ ಬ್ಯಾಕ್ ಇನ್ ದ ಮೈಂಡ್ ಅದೇ ನಡೀತಾ ಇತ್ತು, ಯಾರಪ್ಪ ಅಂತ. ಅದೊಂಥರ ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ. ಯಾರು ನೋಡ್ಲಿಲ್ಲ. ನನ್ನ ಅಸಿಸ್ಟೆಂಟ್ ಕೂಡ ಒಳಗಡೆ ಇದ್ದ. ಎಲ್ಲ ಅಂದ್ರೆ ಕ್ಯಾಮ್ರಾ ಇಟ್ಟಿರೋದ್ರಿಂದ ಎಲ್ಲ ಹೈಡಾಗಿ ಕೂತಿರ್ತಾರಲ್ಲ, ಸೊ ಯಾರು ನೋಡ್ಲಿಲ್ಲ. ನಂದು ಹಿಂಗೆ ಎಂಟ್ರಿ ಆಗಕ್ಕೆ ನಾನು ಅಲ್ಲಿ ಕಾಯ್ತಾ ಇದ್ರು, ನಾನು ಒಬ್ಬನೇ ನಿಂತಿದ್ದೆ. ಕ್ಲಾಸ್ ನಡೀತಾ ಇರುತ್ತಲ್ಲ, ಅಲ್ಲಿ ಯಾರು ಜನಗಳೇ ಇರ್ಲಿಲ್ಲ. ಆ ಹುಡುಗಿ ಎಲ್ಲಿಂದ ಬಂದು ಹೆಂಗ್ ಬಂದು ಅಂತಾನೂ ಗೊತ್ತಿಲ್ಲ. ಹಂಗಾಯ್ತು. ಒಂದ್ ಇನ್ನರ್ ವಾಯ್ಸ್, ಮಗ ಲಡ್ಡು ಬಂದ್ ಬೈಕ್ ಬಿತ್ತಾವ ಅಂತ, ಇನ್ನೊಂದು ವಾಯ್ಸ್ ಮಿಸ್ ಆಯ್ತಲ್ಲ, ಅದೊಂಥರ ಭಯ, ನರ್ವಸ್ನೆಸ್, ಒಂಥರ ಏನಾಯ್ತು, ಒಂಥರ ಯಾರು ಏನು ಅನ್ನೋದೇ ಒಂಥರ ಭಯ ಆಗೋಯ್ತು. ಆ ಟೈಮಲ್ಲಿ ನಿಮ್ಗೆ ಖುಷಿ ಆಗಲ್ಲ, ಭಯ ಆಗೋದು ಜಾಸ್ತಿ. ಒಂದ್ ಕಡೆ ಶೂಟ್ ಇರುತ್ತೆ, ಇನ್ನೊಂದ್ ಕಡೆ ಇದಿರುತ್ತೆ, ಈ ತರ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.